ಅತ್ಯಂತ ದೊಡ್ಡ ಗ್ರಾಮೀಣ ಉದ್ಯೋಗ ಯೋಜನೆ ನರೇಗಾ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, UPA ಸರ್ಕಾರ ಜಾರಿಗೆ ತಂದಂತಹ ಯೋಜನೆ ಇದು. ದಿಢೀರ್ ಅಂತ ಈ ಯೋಜನೆಯ ಹೆಸರಿನಿಂದ ಮಹಾತ್ಮ ಗಾಂಧಿಯ ಹೆಸರನ್ನ ಡಿಲೀಟ್ ಮಾಡಿದೆ ಮೋದಿ ಸರ್ಕಾರ. ಅದರ ಬದಲು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮಾಡಿತ್ತು. ಈ ಪೂಜ್ಯ ಬಾಪು ಯಾರು? ಬಾಪು ಅಂತ ನಾವು ಕರೆಯೋದು ಮಹಾತ್ಮ ಗಾಂಧಿಯನ್ನ. ಆದ್ರೆ ಮೋದಿ ಅವರು ಪೂಜ್ಯ ಬಾಪು ಅಂತ ಯಾರನ್ನ ಕರಿತಾ ಇದ್ದಾರೆ? ಮಹಾತ್ಮ ಗಾಂಧಿಯನ್ನು ಅಥವಾ ಅವರು ಭಕ್ತಿಯಿಂದ ಗೌರವದಿಂದ ಕರೆಯುವಂತಹ ಸ್ವಯಂ ಘೋಷಿತ ಬಾಬಾ, ಒಬ್ಬ ರೇಪಿಸ್ಟ್, ಕೊಲೆಗಟುಕ, ಸ್ವಯಂ ಘೋಷಿತ ಬಾಬಾ ಅಸರಾಂ ಬಾಪುವನ್ನು. ಯಾಕಂದ್ರೆ ಮೋದಿಜಿ ಇವರನ್ನ ಕೂಡ ಪೂಜ್ಯ ಬಾಪು ಅಂತಲೇ ಕರೀತಾರೆ. पूज्य आशाराम बापू के सानिध्य में पूरे देश से एक साधक के स्वरूप में पूज्य बापू के चरणों में आकर के बैठे हैं. आशाराम बापू जी के आशीर्वाद से मेरा अवसर सौभाग्य रहा है कि जीवन में जब कोई नहीं जानता था, उस समय से बापू के आशीर्वाद मुझे मिलते रहे हैं, स्नेह मिलता रहा है. और मैं मानता हूं कि बापू के शब्दों में एक यौगिक शक्ति रहती है. मैं बापू के श्री चरणों में वंदन करता हूं. पूज्य बापू के प्रेम, उनके आशीर्वाद, उनकी शुभकामनाएं में मुझे एक नई शक्ति देंगे. उस विश्वास के साथ यहाँ आने का अवसर मिला. मैं अपने आप को भाग्यवान मानता हूँ. पूज्य बापू के श्री चरणों में नमन. ಬನ್ನಿ ಈ ಬಗ್ಗೆ ಮಾತಾಡೋಣ. ನಾನು ಚರಣ ಇವರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ನರೇಗಾದಿಂದ ಮಹಾತ್ಮ ಗಾಂಧಿ ಹೆಸರನ್ನ ಡಿಲೀಟ್ ಮಾಡಿ ಇಡೀ ಯೋಜನೆಯನ್ನ ಕೇಂದ್ರ ಸರ್ಕಾರ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಬದಲಾಯಿಸೋದಕ್ಕೆ ಮುಂದಾಯಿತು. ಬಾಪು ಅಂದ್ರೆ ಗಾಂಧಿಯೋ ಅಥವಾ ಮೋದಿಜಿಯವರ ಪೂಜ್ಯ ಬಾಪು ಅಂತ ಕರೆಯುವ ಅಸರಾಂ ಬಾಪುವೋ ಗೊತ್ತಿಲ್ಲ. ಈ ಬಗ್ಗೆ ಟೀಕೆ ಹೆಚ್ಚಾಗ್ತಾ ಬಂದಂತೆ ಮೋದಿ ಸರ್ಕಾರ ಮತ್ತೆ ಹೊಸ ಹೆಸರನ್ನ ಇಟ್ಟಿದೆ. ಈಗ ನರೇಗಾವನ್ನ ವಿಕಸಿತ್ ಭಾರತ್ ರೋಜ್ಗಾರ್ ಅಂಡ್ ಅಜೀವಕ್ ಮಿಷನ್ ಗ್ರಾಮೀಣ್ ಮಸೂದೆ ಅಂತ ಮರುನಾಮಕರಣ ಮಾಡೋದಕ್ಕೆ ಸಜ್ಜಾಗಿದೆ. ಈ ಮಸೂದೆಯು ಸಂಸತ್ತಿನಲ್ಲಿ ಅಂಗೀಕಾರ ಆದ್ರೆ ನರೇಗಾ ಹೋಗಿ VBG ರಾಮ್ಜಿ ಅಂತ ಕಾಯ್ದೆ ಬರ್ತದೆ. ಮಹಾತ್ಮ ಗಾಂಧಿ ಹೋಗಿ ಪೂಜ್ಯ ಬಾಪೂಜಿ ಬಂತು, ಆಮೇಲೆ ಪೂಜ್ಯ ಬಾಪು ಹೋಗಿ ಈಗ ರಾಮ್ಜಿ ಬಂದಿದೆ ಅಷ್ಟೇ. ಇಲ್ಲಿಗೆ ಸಂಪೂರ್ಣವಾಗಿ ಮಹಾತ್ಮ ಗಾಂಧಿಯನ್ನ ಡಿಲೀಟ್ ಮಾಡಿದ್ದಾರೆ. ಈ ಯೋಜನೆಯನ್ನ ಈಗ ಕೇಂದ್ರ ಸರ್ಕಾರ ವಿಕಸಿತ್ ಭಾರತ್ ಆಕ್ಟ್ 2047 ನ ಅಡಿಯಲ್ಲಿ ತಂದಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿಯನ್ನ ಕೊಡುವಂತ, ಕೂಲಿ ಕೆಲಸವನ್ನ ಕೊಡುವ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನ ಮಾಡುವಂತಹ ಗುರಿಯನ್ನ ಹೊಂದಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದು ಕೌಶಲ್ಯ, ವಿಶೇಷವಾದ ಕೌಶಲ್ಯ ಇಲ್ಲದ, ಕೌಶಲ್ಯ ರಹಿತ ದೈಹಿಕ ಕೆಲಸ ಮಾಡುವವರಿಗೆ ಇರುವಂತಹ ಯೋಜನೆ. ಹಿಂದೆ ನರೇಗಾದಲ್ಲಿ ದೇಶದ ಹೆಚ್ಚಿನ ಗ್ರಾಮೀಣ ಭಾಗದ ಜನರಿಗೆ 100 ದಿನಗಳ ಕೆಲಸ ಸಿಗ್ತಾ ಇತ್ತು. ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈಗ ಜಂಟಿಯಾಗಿ ಹಣ ಹಾಕ್ಲಿಕ್ಕಿದೆ. ಇದರ ಅಡಿಯಲ್ಲಿ ಹಣಕಾಸಿನ ಹೊಣೆಗಾರಿಕೆಯನ್ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಈ ಕಾಯ್ದೆಯ ಸೆಕ್ಷನ್ 22 ಉಪವಿಭಾಗ 2 ಅಡಿಯಲ್ಲಿ ಒದಗಿಸಲಾದಂತಹ ನಿಧಿ ಹಂಚಿಕೆ ಮಾದರಿಗೆ ಅನುಗುಣವಾಗಿ ಹಂಚಿಕೊಳ್ಳಲಾಗ್ತದೆ ಅಂತ ಈ ಕಾಯ್ದೆ ಹೇಳ್ತಾ ಇದೆ. ಇದರಲ್ಲಿ ಈಶಾನ್ಯ ರಾಜ್ಯಗಳು ಮತ್ತೆ ಹಿಮಾಲಯನ್ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಏನಿದೆ ಅದು ಹೆಚ್ಚಿನ ಪಾಲನ್ನ ಕೊಡ್ತದೆ, ಮತ್ತೆ ರಾಜ್ಯ ಸರ್ಕಾರ ಅದಕ್ಕಿಂತ ಕಡಿಮೆಯಾದ ಪಾಲನ್ನ ಕೊಡಬೇಕಾಗ್ತದೆ. ಅದರ ಇದನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ ಈ ರಾಜ್ಯಗಳಲ್ಲದೆ ಇತರ ರಾಜ್ಯಗಳೇನಿದಾವೆ ಇವುಗಳು ಹೆಚ್ಚಿನ ಪಾಲನ್ನ ಕೊಡಬೇಕಾಗ್ತದೆ. ಇದರ ಅರ್ಥ ರಾಜ್ಯ ಸರ್ಕಾರಗಳ ಪಾಲು ಬಹುಶಃ 40% ಏರ್ಬೋದು. ಈ ಈಶಾನ್ಯ ಭಾರತದ್ದು ಮತ್ತೆ ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ರಾಜ್ಯಗಳ ಪಾಲು 40%ಗೆ ಏರಿಕೆ ಆಗ್ಬೋದು. ಈ ರೀತಿಯ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ರಾಜ್ಯ ಸರ್ಕಾರಗಳ ಬೊಕ್ಕಸಕ್ಕೆ ಈಗಾಗಲೇ ಹೊರೆ ಆಗಿದೆ. ಇನ್ನು ಈ ಯೋಜನೆ ಏನಿದೆ ಅದು ಇನ್ನಷ್ಟು ಈ ಹೊರೆಯನ್ನ ಹೆಚ್ಚು ಮಾಡೋದಕ್ಕೆ ಇದೆ. ಅದು ಕೂಡ ಕರ್ನಾಟಕ, ತಮಿಳುನಾಡು, ಕೇರಳದಂತ ರಾಜ್ಯಗಳ ಮೇಲೆ. ಹಿಂದೆ ಈ ಯೋಜನೆಗೆ ಹಣ ಕೊಡುವ ವಿಚಾರದಲ್ಲಿ ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ 90:10 90:10 ಅನುಪಾತದ ಪಾಲು ಇತ್ತು. ಈಗ ಈ ಪಾಲು ಈಶಾನ್ಯ ರಾಜ್ಯಗಳು, ಹಿಮಾಲಯದ ರಾಜ್ಯಗಳಾದಂಥ ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮತ್ತೆ ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶಕ್ಕೆ ಮಾತ್ರ ಅನ್ವಯಿಸ್ತದೆ. ಅಂದ್ರೆ ಕಡಿಮೆ ಪಾಲನ್ನು ಕೊಡುವಂಥದ್ದು ಅನ್ವಯಿಸ್ತದೆ. ಉಳಿದ ರಾಜ್ಯಗಳು 40% ಹಣವನ್ನ ಕೊಡಬೇಕಾಗಿ ಬಂದಿದೆ. ಇನ್ನು ಈ ಹೊಸ ಮಸೂದೆಯ ಅಡಿಯಲ್ಲಿ ವಾರಕ್ಕೆ ಒಮ್ಮೆ ಅಥವಾ ಕೆಲಸ ಮಾಡಿದ ದಿನಾಂಕದ 15 ದಿನಗಳ ನಂತರ ಸಂಬಳವನ್ನ ಕೊಡ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಕಾಯ್ದೆಯಲ್ಲಿ ಅಥವಾ ಇದರ ಅಡಿಯಲ್ಲಿ ರಚಿಸಲಾದಂಥ ನಿಯಮಗಳು ಏನೇ ಇದ್ರೂ ಕೂಡ
ಕೃಷಿ ಕಾರ್ಮಿಕರ ಗರಿಷ್ಠ ಲಭ್ಯತೆಯನ್ನ ಸುಗಮಗೊಳಿಸೋದಕ್ಕಾಗಿ ಉಪವಿಭಾಗ 2ರ ಅಡಿಯಲ್ಲಿ ಸೂಚಿಸಲಾದ ಗರಿಷ್ಠ ಸೀಸನ್ಗಳಲ್ಲಿ ಅಂದ್ರೆ ಪೀಕ್ ಸೀಸನ್ನಲ್ಲಿ ಈ ಕಾಯ್ದೆ ಅಡಿಯಲ್ಲಿ ಯಾವುದೇ ಕೆಲಸವನ್ನ ಪ್ರಾರಂಭಿಸಬಾರದು ಅಥವಾ ಕೆಲಸವನ್ನ ಮುಗಿಸಬಾರದು. ರಾಜ್ಯ ಸರ್ಕಾರಗಳು ಒಂದು ಹಣಕಾಸು ವರ್ಷದಲ್ಲಿ 60 ದಿನಗಳವರೆಗೆ ಒಟ್ಟುಗೂಡುವ ಅವಧಿಯನ್ನ ಮುಂಚಿತವಾಗಿ ತಿಳಿಸಬೇಕು. ಮತ್ತೆ ಬಿತ್ತನೆ ಕೊಯ್ಲಿನ ಪೀಕ್ ಸೀಸನ್ನಲ್ಲಿ ಕೃಷಿಯ ಪೀಕ್ ಸೀಸನ್ನಲ್ಲಿ ಒಳಗೊಂಡಂತೆ ಈ ಕಾಯ್ದೆ ಅಡಿಯಲ್ಲಿ ಕೆಲಸವನ್ನ ಕೈಗೆತ್ತಿಕೊಡಬಾರದು ಅಂತ ಈ ಕಾಯ್ದೆ ಹೇಳ್ತಾ ಇದೆ. ಇದು ಸರ್ಕಾರಕ್ಕೆ ಸೀಸನ್ಗಳಲ್ಲಿ ಪೀಕ್ ಸೀಸನ್ಗಳಲ್ಲಿ ಸಂಬಳ ಕಡಿಮೆ ಕೊಡೋದಕ್ಕೆ ಸಹಾಯವನ್ನ ಮಾಡ್ತದೆ. ಕೃಷಿ ಕೆಲಸಕ್ಕೆ ಬೇಡಿಕೆ ಹೆಚ್ಚಿರುವ ಸೀಸನ್ಗಳಲ್ಲಿ ಸಾಮಾನ್ಯವಾಗಿ ಭೂಮಾಲೀಕರು ಕೃಷಿ ಕಾರ್ಮಿಕರನ್ನ ಆಕರ್ಷಿಸೋದಕ್ಕೆ ಹೆಚ್ಚಿನ ಕೂಲಿಯನ್ನ ಕೊಡ್ತಾರೆ. ಆದ್ರೆ ಸರ್ಕಾರ ಕಾರ್ಮಿಕರಿಗೆ ಪರ್ಯಾಯ ಉದ್ಯೋಗವನ್ನ ಕೊಟ್ರೆ ಭೂಮಾಲೀಕರ ಸ್ಪರ್ಧೆ ಕಡಿಮೆಯಾಗಿ ಕೂಲಿ ಕೂಡ ಕಡಿಮೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಸರ್ಕಾರಕ್ಕೆ ಕಡಿಮೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಯಾವುದಕ್ಕೆ? ಕೇಂದ್ರ ಸರ್ಕಾರಕ್ಕೆ. ಇನ್ನೊಂದು ಈ ಮಸೂದೆಯ ಮುಖ್ಯ ಅಂಶ ಏನಂದ್ರೆ, ಈ ಕಾಯ್ದೆ ಅಡಿಯಲ್ಲಿ ಕೊಟ್ಟಿರುವಂತಹ ಯಾವುದೇ ಯೋಜನೆಗಳಿಗೆ ಸಂಬಂಧಿಸಿದಂತೆ ಏನು ಕೇಂದ್ರ ಸರ್ಕಾರ ಕೊಡ್ತಿದೆ ಆ ನಿಧಿಯಲ್ಲಿ ಯಾವುದೇ ಸಮಸ್ಯೆ ಆದ್ರೆ ಅಥವಾ ಆ ನಿಧಿಯನ್ನು ದುರ್ಬಳಕೆ ಮಾಡಿದರೆ ಅದರ ದೂರು ಬಂದ್ರೆ ಕೇಂದ್ರ ಸರ್ಕಾರ ಗೊತ್ತುಪಡಿಸಿದ ಯಾವುದೇ ಕೇಂದ್ರೀಯ ಸಂಸ್ಥೆಯನ್ನ ಇಟ್ಟುಕೊಂಡು ತನಿಖೆ ನಡೆಸಬಹುದು ಮತ್ತು ಅಗತ್ಯ ಇದ್ರೆ ಆ ಯೋಜನೆಗೆ ಹಣ ಬಿಡುಗಡೆ ಮಾಡೋದನ್ನ ನಿಲ್ಲಿಸೋದಕ್ಕೆ ಆದೇಶವನ್ನ ಕೊಡಬಹುದು ಮತ್ತು ಸಮಂಜಸವಾದ ಸಮಯದ ಒಳಗಡೆ ಅದರ ಸರಿಯಾದ ಅನುಷ್ಠಾನಕ್ಕಾಗಿ ಸೂಕ್ತ ಪರಿಹಾರ ಕ್ರಮಗಳನ್ನ ಸ್ಥಾಪಿಸಬಹುದು ಅಂತ ಈ ಕಾಯ್ದೆ ಹೇಳ್ತಾ ಇದೆ. ಇದು ಡೇಂಜರಸ್. ಈಗ ಈ ಯೋಜನೆಯನ್ನ ಮುಂದಿಟ್ಟುಕೊಂಡು ಯಾವುದೋ ಒಂದು ನೆಪವನ್ನ ಇಟ್ಟುಕೊಂಡು ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸವಾರಿಯನ್ನ ಮಾಡಬಹುದು. ಇಡೀ ಯೋಜನೆಯನ್ನ ರಾಜಕೀಯ ದ್ವೇಷಕ್ಕೆ ಬಳಸಬಹುದು. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದ್ರೆ ಆ ಕೇಂದ್ರ ಸರ್ಕಾರ TMC ಸರ್ಕಾರಕ್ಕೆ ಯೋಜನೆಯಡಿಯಲ್ಲಿ ಕೊಡಬೇಕಾಗಿರುವ ಹಣವನ್ನ ನಿಲ್ಲಿಸಿತ್ತು. ಇನ್ನೊಂದು ಭಯಾನಕ ಅಂಶ ಈ ಕಾಯ್ದೆಯಲ್ಲಿದೆ. ಏನಂದ್ರೆ, ಕೇಂದ್ರ ಸರ್ಕಾರವು ಸೂಚಿಸಬಹುದಾದ ವಸ್ತುನಿಷ್ಠ ಮಾಪನದ ಆಧಾರದ ಮೇಲೆ ಪ್ರತಿ ಹಣಕಾಸು ವರ್ಷಕ್ಕೆ ರಾಜ್ಯವಾರು ಪ್ರಮಾಣಕ ಹಂಚಿಕೆಯನ್ನ ಕೇಂದ್ರ ಸರ್ಕಾರವೇ ನಿರ್ಧರಿಸುತ್ತದೆ ಅಂತ. ಅಂದ್ರೆ ಒಂದು ರಾಜ್ಯವನ್ನ ಬಡ ರಾಜ್ಯ ಅಂತ ಕೇಂದ್ರ ಸರ್ಕಾರ ಗುರುತಿಸಿದ್ರೆ ಅದಕ್ಕೆ ಕಮ್ಮಿ ಬಜೆಟ್ ಹಾಕೋದಕ್ಕೆ ಹೇಳ್ತದೆ. ಅಂದ್ರೆ ಕಮ್ಮಿ ಹಣವನ್ನ ಕೊಡಿ, ನಿಮ್ಮ ಪಾಲನ್ನ ಕಮ್ಮಿ ಕೊಡಿ ಅಂತ ಹೇಳ್ತದೆ. ಅದೇ ಕೇರಳ ಮತ್ತೆ ತಮಿಳುನಾಡು, ಕರ್ನಾಟಕದಂತಹ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಮೇಲೆ ಇದು ಹೆಚ್ಚಿನ ಪಾಲನ್ನ ತೆಗೆದುಕೊಳ್ಳುತ್ತದೆ. ಇದು ಈ ರಾಜ್ಯಗಳ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಇನ್ನು ಈ ಕಾಯ್ದೆಯ ಆರ್ಟಿಕಲ್ 5(1) ಏನ್ ಹೇಳುತ್ತದೆ? ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಪ್ರತಿ ಕುಟುಂಬಕ್ಕೆ ಅದರ ವಯಸ್ಕ ಸದಸ್ಯರು ಕೌಶಲ್ಯರಹಿತ ಕೂಲಿ ಕೆಲಸ ಮಾಡಲು ತಯಾರಿದ್ರೆ ಒಂದು ಹಣಕಾಸು ವರ್ಷದಲ್ಲಿ ಕನಿಷ್ಠ 125 ದಿನಗಳ ಖಾತರಿಯುಕ್ತ ಉದ್ಯೋಗವನ್ನ ರಾಜ್ಯ ಸರ್ಕಾರವೇ ಕೊಡಬೇಕು. ಇದು ಕೇಂದ್ರ ಸರ್ಕಾರದಿಂದ ಅಧಿಸೂಚಿತ ಪ್ರದೇಶಗಳಲ್ಲಿ ಮತ್ತೆ ಈ ಕಾಯ್ದೆಯಡಿ ಮಾಡಿದ ಯೋಜನೆಗಳ ಪ್ರಕಾರ ಇರ್ತದೆ ಅಂತ ಹೇಳುತ್ತದೆ. ಇಲ್ಲಿ ರಾಜ್ಯ ಸರ್ಕಾರ 125 ದಿನಗಳ ಉದ್ಯೋಗವನ್ನು ಕೊಡಬೇಕು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಮಸೂದೆಯು ಕೆಲಸ ಮಾಡುವ ಕಾನೂನುಬದ್ಧ ಕಾರ್ಮಿಕರ ಹಕ್ಕನ್ನ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ. ಆದ್ರೆ ಈ ಇಡೀ ಯೋಜನೆಯಲ್ಲಿ ಯಾವುದೇ ಹೊಣೆಯನ್ನ ಕೇಂದ್ರ ಸರ್ಕಾರ ಹೊತ್ತುಕೊಳ್ಳೋದಕ್ಕೆ ತಯಾರಿಲ್ಲ. ಆದ್ರೆ ಅದರ ಎಲ್ಲ ಅಧಿಕಾರವ ಅದರ ಕೈಯಲ್ಲೇ ಇರ್ತದೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ಪಕ್ಷದ ಸಂಸದ ಜಾನ್ ಬ್ರಿಟಾಸ್ ಕೇರಳದವರು ಈ ಕಾಯ್ದೆಯನ್ನ ಇದೊಂದು ಸುಧಾರಣೆ ಅಲ್ಲ, ಇದು ಹಣ ಹಾಕುವವರು ಯಾರು ಎನ್ನುವ ಒಂದು ಬದಲಾವಣೆ ಅಷ್ಟೇ ಅಂತ ಕರೆದಿದ್ದಾರೆ. ಮಾನರೇಗಾ ಒಂದು ಡಿಮ್ಯಾಂಡ್ ಡ್ರಿವನ್ ಪ್ರಾಜೆಕ್ಟ್ ಆಗಿತ್ತು. ಡಿಮ್ಯಾಂಡ್ ಡ್ರಿವನ್ ಪ್ರಾಜೆಕ್ಟ್ ಆಗಿತ್ತು. ಕೆಲಸಗಾರ ಕೆಲಸವನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ಹಣ ಕೊಡಲೇಬೇಕಾಗಿತ್ತು, ಕೆಲಸ ಕೊಡಬೇಕಾಗಿತ್ತು. ಆದ್ರೆ ಜಿ ಏನಿದೆ ಈಗಿನ ಈ ಯೋಜನೆ, ಇದು ಅದನ್ನ ಬದಲಾಯಿಸಿದೆ. ಕೇಂದ್ರ ಸರ್ಕಾರ ಮೊದಲೇ ನಿಗದಿಪಡಿಸಿದ ಹಣದ ಮಿತಿ ಮತ್ತೆ ಮೊತ್ತಕ್ಕೆ ಅದನ್ನ ಸೀಮಿತಗೊಳಿಸ್ತದೆ ಕೆಲಸವನ್ನ. ಇಲ್ಲಿ ಹಣ ಫಂಡ್ ಮುಗಿದ್ರೆ ಕೆಲಸ ಮಾಡುವ ಹಕ್ಕು ಕೂಡ ಇಲ್ಲದಾಗ್ತದೆ. ಆಮೇಲೆ ಅವರಿಗೆ ಕೆಲಸ ಕೂಡ ಇಲ್ಲದಾಗ್ತದೆ. ಇದೊಂಥರ ಹೇಗಿದೆ ಅಂದ್ರೆ, ಕಾನೂನುಬದ್ಧ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಇದನ್ನ ಕೇಂದ್ರ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರದಿಂದ ಹಣವನ್ನು ತೆಗೆದುಕೊಳ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರ ಹಣ ಹಾಕಬೇಕು. ಇಲ್ಲಿ ಇಡೀ ಯೋಜನೆಯಲ್ಲಿ ಗ್ರಾಮ ಪಂಚಾಯತ್ಗಳ ಕೈಯಲ್ಲಿ ಏನು ಇರೋದಿಲ್ಲ, ಅಧಿಕಾರ ಇರೋದಿಲ್ಲ. ಎಲ್ಲ ಡ್ಯಾಶ್ ಬೋರ್ಡ್ಗಳು ಎಲ್ಲವನ್ನ ನಿರ್ಧರಿಸ್ತದೆ. ಮಾನರೇಗಾದಲ್ಲಿ ಗ್ರಾಮ ಸಭೆ ಅಥವಾ ಗ್ರಾಮ ಪಂಚಾಯತ್ಗಳು ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಕೆಲಸವನ್ನ ನಿಗದಿ ಮಾಡ್ತಾ ಇದ್ವು, ಕಾಮಗಾರಿ ಯೋಜನೆಗಳನ್ನ ಮಾಡ್ತಾ ಇದ್ವು. ಆದ್ರೆ ಜಿ ಇದನ್ನೇನು ಮಾಡಿದೆ ಅಂದ್ರೆ GIS ಟೂಲ್ಗಳು
ಆಮೇಲೆ PM ಗತಿಶಕ್ತಿ ಮತ್ತೆ ಕೇಂದ್ರದ ಡಿಜಿಟಲ್ ಸಿಸ್ಟಮ್ಗಳನ್ನ ಇದರಲ್ಲಿ ತುರುಕಿದೆ. ಈಗ ಸ್ಥಳೀಯ ಆದ್ಯತೆಗಳನ್ನ ನಿರ್ಲಕ್ಷಿಸಿ ಕೇಂದ್ರದ ವಿಕಸಿತ ಭಾರತ ಗ್ರಾಮೀಣ ಮೂಲಸೌಕರ್ಯ ಯೋಜನೆಗಳನ್ನ ತುರುಕಲಾಗ್ತಾ ಇದೆ. ಬಯೋಮೆಟ್ರಿಕ್ಸ್ ಬರ್ತಿದೆ, ಜಿಯೋ ಟ್ಯಾಗಿಂಗ್ ಬರ್ತಿದೆ, ಡ್ಯಾಶ್ ಬೋರ್ಡ್ಗಳು, ಆಮೇಲೆ AI ಆಡಿಟ್ಗಳು, ಇವೆಲ್ಲವನ್ನ ಕಾನೂನು ಬದ್ಧಗೊಳಿಸಲಾಗ್ತಾ ಇದೆ. ಕೋಟ್ಯಾಂತರ ಗ್ರಾಮೀಣ ಕೆಲಸಗಾರರಿಗೆ ಟೆಕ್ನಿಕಲ್ ಸಮಸ್ಯೆ ಬಂದ್ರೆ ಅವರಿಗೆ ಕೆಲಸವೂ ಇಲ್ಲದಾಗ್ತದೆ. ಇನ್ನೂ ಕೆಟ್ಟದ್ದೇನಂದ್ರೆ ಈ ಕೃಷಿ ಮಾಡುವ ಪೀಕ್ ಸೀಸನ್ ಇರ್ತದೆ, ಅದರಲ್ಲಿ ಪ್ರತಿ ವರ್ಷ 90 ದಿನಗಳವರೆಗೆ ಕೆಲಸವನ್ನ ನಿಲ್ಲಿಸೋದನ್ನ ಕಡ್ಡಾಯ ಮಾಡ್ತಾ ಇದೆ. ಉದ್ಯೋಗ ಖಾತ್ರಿಯ ಅಥವಾ ಕೆಲಸಗಾರರನ್ನ ಕಾರ್ಮಿಕರನ್ನ ನಿಯಂತ್ರಣ ಮಾಡೋದಕ್ಕೆ ಇದನ್ನ ತರ್ತಾ ಇದ್ದಾರೆ. ಯೋಜನೆ ಕೆಲಸಗಾರರಿಗೆ ಕೆಲಸ ಮಾಡಬೇಡಿ, ಸಂಪಾದನೆ ಮಾಡಬೇಡಿ, ಕಾಯಿರಿ ಅಂತ ಹೇಳ್ತಾ ಇದೆ. ಸಾರ್ವಜನಿಕ ಕಾಮಗಾರಿಯನ್ನ ನಿಲ್ಲಿಸಿ ಖಾಸಗಿ ಜಮೀನುಗಳಿಗೆ ಕಾರ್ಮಿಕರನ್ನ ತಳ್ಳೋದಕ್ಕೆ ಕಾರ್ಮಿಕರನ್ನ ಅಲ್ಲಿಗೆ ಕಳಿಸೋದಕ್ಕೆ ಇದನ್ನ ಮಾಡಲಾಗ್ತಾ ಇದೆ. ಇದು ಕಲ್ಯಾಣ ಅಲ್ಲ, ಇದು ಅಭಿವೃದ್ಧಿ ಅಲ್ಲ. ಕೆಲಸಗಾರರಿಂದ ವೇತನ, ಅವರಿಗೆ ಕೆಲಸ ಮಾಡುವ ಆಯ್ಕೆ ಮತ್ತೆ ಘನತೆಯನ್ನ ಕಸಿದುಕೊಳ್ಳೋದಕ್ಕೆ ಮಾಡ್ತಿರುವ ಪ್ರಯತ್ನ ಅಂತ ಬ್ರಿಟಸ್ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ರಾಮ್ಜಿಯಲ್ಲಿ ನಿಯಂತ್ರಣ ಎಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರ್ತದೆ, ಆದ್ರೆ ಹೊಣೆಯನ್ನು ಹೊತ್ತುಕೊಳ್ಳೋದಕ್ಕೆ ಅದು ತಯಾರಿಲ್ಲ. ರಾಜ್ಯ ಸರ್ಕಾರಗಳು ಹಣ ಕೊಡಬೇಕು, ಅದು ಕೂಡ ಷರತ್ತುಗಳ ಮೇಲೆ. ಎಲ್ಲಾದ್ರೂ ರಾಜ್ಯದಲ್ಲಿ ವಿಪಕ್ಷ ಸರ್ಕಾರ ಬಂದ್ರೆ ಕಾಂಗ್ರೆಸ್ TMC ಇದ್ರೆ ಕೇಂದ್ರ ಏನಾದ್ರೂ ಒಂದು ನೆಪವನ್ನ ಹೇಳಿ ಫಂಡ್ ಕೊಡೋದನ್ನ ನಿಲ್ಲಿಸಬಹುದು. ಇಲ್ಲಿ ಕೆಲಸ ಮಾಡುವವನಿಗೆ ತನ್ನ ಹಕ್ಕನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಉದ್ಯೋಗವನ್ನ ಕೇಂದ್ರ ಸರ್ಕಾರ ನಿರ್ಧರಿಸ್ತದೆ, ಗ್ರಾಮ ಪಂಚಾಯತ್ಗಳಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಇದು ರಾಮನ್ ಹೆಸರಿನಲ್ಲಿ ರಾಜ್ಯ ಸರ್ಕಾರಗಳನ್ನ ಮಟ್ಟ ಹಾಕೋದಕ್ಕೆ ಮತ್ತೆ ಅವುಗಳ ಮೇಲೆ ಹೊರೆ ಹಾಕೋದಕ್ಕೆ, ಕೂಲಿ ಕೆಲಸಗಾರರನ್ನ ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಮತ್ತು ರಾಜ್ಯಗಳ ಹಣದಲ್ಲಿ ಬಿಟ್ಟಿ ಪ್ರಚಾರವನ್ನು ಪಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ತರ್ತಾ ಇರೋ ತರ ಕಾಣಿಸ್ತಾ ಇದೆ. ಮಾನರೇಗದ ಏನಿದೆ ದೊಡ್ಡ ಪ್ರಾಜೆಕ್ಟ್, ಅದು ಹಿಂದೆ ಇಡೀ ಭಾರತದಲ್ಲಿ ತುಂಬಾ ದೊಡ್ಡ ಬದಲಾವಣೆಯನ್ನು ತಂದಂತ ಪ್ರಾಜೆಕ್ಟ್ ಮಾನರೇಗಾ. ಅದರ ಎಲ್ಲ ಸಾಧನೆಗಳನ್ನ ಅದೇನೇನು ಒಳ್ಳೆಯದನ್ನ ಮಾಡಿದೆಯೋ ಅದೆಲ್ಲವನ್ನ ನಾಶ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮಾನರೇಗವನ್ನ ಬದಲಾಯಿಸ್ತಾ ಇದೆ.